ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಯುಕ್ತವಾದಂಥ ಹೇರ್ ಡೈಗಳ ಬಗ್ಗೆ ಒಂದು ಸಾರಿ ಗೊತ್ತಾದರೆ ಮತ್ತೆ ನೀವು ಯಾವತ್ತೂ ಖರೀದಿ ಮಾಡುವುದಿಲ್ಲ. ಅದರ ಕಡೆಗೆ ತಿರುಗಿ ಸಹಿತ ನೋಡುವುದಿಲ್ಲ. ಸಮಯಕ್ಕಿಂತ ಮುಂಚೆನೇ ನಿಮ್ಮ ಕೂದಲು ಬೆಳ್ಳಗೆ ಆಗುತ್ತೆ ಅಂದರೆ ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಯುಕ್ತವಾದಂಥ ಡೈಗಳನ್ನು ಬಿಟ್ಟು ಈ ಮನೆಯಲ್ಲಿ ಮಾಡಿರುವಂಥ ಹೋಮ್ ರೆಮಿಡಿನ ಯೂಸ್ ಮಾಡಿದರೆ ಅಂದರೆ 100 ವರ್ಷ ಆದರೂ ನಿಮ್ಮ ಕೂದಲು ಬೆಳ್ಳಗಾಗೋದಿಲ್ಲ. ಇನ್ನುವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಪಟಾಪಟ್ ಅಂತ ನೋಡ್ಕೊಂಡು ಬಿಡೋಣ. ವಿಡಿಯೋನ ತುಂಬ ಶಾರ್ಟಾಗಿ ಮಾಡಿದ್ದೀನಿ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಕಮೆಂಟ್ಸ್ ಕೂಡ ಮಾಡಿ, ರಿಪ್ಲೈ ಕೂಡ ಮಾಡ್ತೀನಿ. ₹0 ಹಿಡಿದು ಈ ಒಂದು ಹೋಮ್ ರೆಮಿಡಿನ ತಯಾರು ಮಾಡ್ಬೋದು. ಈ ಎಲೆ ನೋಡಿದರೆ ಗೊತ್ತಾಗುತ್ತೆ, ಇದು ಪೇರಳೆ ಹಣ್ಣಿನ ಗಿಡದ ಎಲೆ. ಇದು ತುಂಬಾ ಈಸಿಯಾಗಿ ಸಿಗುತ್ತೆ ನ್ಯಾಚುರಲ್ ಆಗಿ. ಈ ಎಲೆ ಮೆಲನಿನ್ಗೆ ಸಪೋರ್ಟ್ ಮಾಡುತ್ತೆ. ಈ ಮೆಲನಿನ್ ನಮ್ಮ ಹೇರ್ ರೂಟ್ಸ್ ಅಂದರೆ ನಮ್ಮ ಕಪ್ಪು ಕೂದಲು ಕಪ್ಪಾಗಿರುತ್ತೆ, ಬೆಳ್ಳಗೆ ಆಗೋದಿಲ್ಲ. ಈ ಎಲೆಯೊಳಗೆ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಹೇರ್ ಪ್ರಿಮೆಚ್ಯೂರ್ ಗ್ರೇ ಆಗೋದನ್ನು ಕಡಿಮೆ ಮಾಡುವಂಥ ಕೆಲಸ ಕೂಡ ಮಾಡುತ್ತೆ. ವೈಟಮಿನ್ ಬಿ ಮತ್ತು ಸಿ ಇರೋದ್ರಿಂದ ಹೇರ್ ರೂಟ್ಸ್ನ ಸ್ಟ್ರಾಂಗ್ ಮಾಡುತ್ತೆ, ಬ್ರೇಕೇಜ್ನ ಕಡಿಮೆ ಮಾಡುತ್ತೆ. ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದನ್ನು ಡ್ಯಾಂಡ್ರಫ್ ಮತ್ತು ಸ್ಕಾಲ್ಪ್ ಇನ್ಫೆಕ್ಷನ್ ಕಡಿಮೆ ಮಾಡುತ್ತೆ. ಕೂದಲು ಉದುರೋದನ್ನು ಕಡಿಮೆ ಮಾಡಿ ಹೊಸ ಕೂದಲು ಹುಟ್ಟಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಇದು ಕಲರ್ಸನ್ನು ಕೂಡ ಮೇಂಟೈನ್ ಮಾಡುತ್ತೆ ಕೂದಲಲ್ಲಿ. ಒಂದು ವೇಳೆ ಹೇರ್ ಡಲ್ ಆಗಿದ್ದರೆ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲಿಗೆ ಒಳ್ಳೆ ಸ್ಮೂತ್ನೆಸ್ಸನ್ನು ಕೊಡುತ್ತೆ. ನಾನಿಲ್ಲಿ ಈ ಪೇರಳೆ ಹಣ್ಣಿನ ಎಲೆಗಳನ್ನು ತೊಳೆದು ನಾನು ಧೂಳೆಲ್ಲ ಇರುತ್ತಲ್ಲ ಅಂತ ಹೇಳಿ ಚೆನ್ನಾಗಿ ತೊಗೊಂಡಿದ್ದೀನಿ. ಅದರೊಳಗೆ ಇದನ್ನು ಹಾಕ್ಕೊಂಡು ಒಂದು ಕಡಾಯಿ ತೊಗೊಂಡಿದ್ದೀನಿ. ಜಸ್ಟ್ 1-2 ನಿಮಿಷದಾಗ ಪೂರ ಹಸಿರೆಲೆ ಅನ್ನೋದು ಕಪ್ಪಾಗಿ ಹೋಗುತ್ತೆ. ಪೂರ ಕಪ್ಪಾಗಬೇಕು. ಅದೇ ಥರ ಇದನ್ನು ಪೂರ ಕಪ್ಪಾಗೋ ಥರ ಚೆನ್ನಾಗಿ ಹುರ್ಕೋಬೇಕು. ಬಿಳಿ ಹೇರ್ ಬರೋದನ್ನು ಕಡಿಮೆ ಮಾಡಿ ನಿಮ್ಮ ಹೇರ್ ಟೆಕ್ಸ್ಚರ್ನ ಇಂಪ್ರೂವ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಎಲೆ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ನಾನಿಲ್ಲಿ ಕಲ್ಲುಂಜಿ ತಗೊಂಡಿದ್ದೀನಿ. ಇದು ಎಲ್ಲ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ಒಂದು ವೇಳೆ ಸಿಗಲಿಲ್ಲಪ್ಪ ಅಂದರೆ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಯಾವುದೇ ಒಂದು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡೆ ಆರಾಮಾಗಿ ತರಿಸ್ಬೋದು. ಹಾಗೆ ಈಸಿಯಾಗಿ ಸಿಗುತ್ತೆ. ದುಡ್ಡು ಕೂಡ ತುಂಬಾ ಕಡಿಮೆ ಇರುತ್ತೆ. ಇದು ಡಬಲ್ ಬೆನಿಫಿಟ್ಸ್ ಮಾತ್ರ ಡಬಲ್ ಇರುತ್ತೆ. ಇದನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲನ್ನು ಕಪ್ ಮಾಡೋದಲ್ಲದೆ ಥಿಕ್ನೆಸ್ ಮಾಡುತ್ತಾ ಸ್ಟ್ರಾಂಗ್ ಮಾಡುತ್ತೆ. ನಿಮ್ಮ ಹೇರ್ ಸ್ಟ್ರಾಂಗ್ ಆಯ್ತಪ್ಪ ಅಂದರೆ ಕೂದಲು ಉದುರೋದು ಆಟೋಮೆಟಿಕ್ಕಾಗಿ ನಿಂತೋಗುತ್ತೆ. ನೆಕ್ಸ್ಟ್ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಅಂದರೆ ನಾನಿಲ್ಲಿ ಮೆಂತೆಕಾಳು ತಗೊಂಡಿದ್ದೀನಿ. ಇದೇನು ಮೆಂತೆಕಾಳು ಎಲ್ಲದಕ್ಕೂ ಯೂಸ್ ಮಾಡ್ತೀರಾ ಅಂದ್ಕೊಂಡಿದ್ರೆ ಹೌದು. ಮೆಂತೆಕಾಳು ನಮ್ಮ ಕೂದಲಿಗೆ ತುಂಬ ಒಳ್ಳೆಯ ಒಂದು ಸ್ಮೂತ್ನೆಸ್ ಕೊಡಲಿಕ್ಕೆ, ಥಿಕ್ನೆಸ್ ಕೊಡಲಿಕ್ಕೆ ತುಂಬಾ ಯೂಸ್ ಆಗುತ್ತೆ. ಈ ಮೆಂತೆಕಾಳು ಸಹಿತ ನಮ್ಮ ಕೂದಲನ್ನು ದಪ್ಪ ಮತ್ತು ಥಿಕ್ನೆಸ್ ಮಾಡಲಿಕ್ಕೆ, ಬಲೂನ್ ಥರ ಉಬ್ಬಿ ಬರಲಿಕ್ಕೆ. ಇವಾಗ ನೋಡಿರಿ, ಒಬ್ಬೊಬ್ರು ಕೂದಲು ಚೆನ್ನಾಗಿರ್ತವೆ, ಚಲೋ ಇರ್ತವೆ, ತೆಳ್ಳಗಿರ್ತವೆ, ಬಟ್ ದಪ್ಪ ಕಾಣಿಸೋದಿಲ್ಲ, ಉದ್ದ ಇರ್ತವೆ. ಆವಾಗ ಈ ಒಂದು ಮೆಂತೆಕಾಳನ್ನು ಯೂಸ್ ಮಾಡಿದಾಗ ನಿಮ್ಮ ಕೂದಲು ದಪ್ಪಾಗಿ ಸೈನಿ ಶಿಲ್ಕಿ ಆಗ್ತವೆ. ಆಮೇಲೆ ಯಾವುದೇ ಒಂದು ಡ್ಯಾಂಡ್ರಪ್ ಆಗೋಕ್ಕೆ, ಸ್ಮೆಲ್ ಬರೋಕ್ಕೆ ಬಿಡೋಂಗಿಲ್ಲ. ನೆಕ್ಸ್ಟ್ ನಾನು ಆ್ಯಡ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಆಮ್ಲ ಪೌಡರ್. ಆಮ್ಲ ಪೌಡರು ನೀವು ಮನೆಯಲ್ಲೇ ಗುಡ್ಡೆನೆಲ್ಲಿಕಾಯಿ ಸಿಕ್ಕಿತ್ತಂದರೆ ಆಮ್ಲ ಪೌಡರನ್ನ ಮನೆಯಲ್ಲೇ ಮಾಡ್ಕೋಬೋದು. ಈ ಒಂದು ಆಮ್ಲ ಪೌಡ್ರು ಕೂಡ ನಮ್ಮ ಕೂದಲಿಗೆ ಒಳ್ಳೆಯ ಒಂದು ಕಲರ್ ಕೊಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆಮ್ಲ ಪೌಡರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಕೂದಲಿನ ಟೆಕ್ಸ್ಚರನ್ನು ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೂದಲು ಥಿಕ್ನೆಸ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಇಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಆಮ್ಲ ಪೌಡ್ರ್ ತಗೊಂಡಿದ್ದೀನಿ. ನೋಡಿ, ಇದು ಚೆನ್ನಾಗಿ ಹೊತ್ಕೋಬೇಕು, ಅಷ್ಟು ಕಪ್ಪಾಗಬೇಕು. ಒಂದು ಎಲೆ ಮತ್ತು ಅದು 3 ಹೊಸ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೆಲ್ಲ ಅದ್ರ ಜೊತೆಗೆ ಇದು ಚೆನ್ನಾಗಿ ಕಪ್ಪಾಗೋ ತನಕ ನಾವು ಇದನ್ನು ಹುರ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ. ನಿಮಗೆ ಆಮ್ಲ ಪೌಡ್ರು ಕೂಡ ತುಂಬ ಈಸಿಯಾಗಿ ಆಯುರ್ವೇದಿಕ್ ಶಾಪಲ್ಲಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಹಾಗೇನಾದರೂ ಅಂಗಡಿಯಲ್ಲಿ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಇವಾಗಂತೂ ಮೀಶೋ ಎಲ್ಲ ಕಡೆ ಆನ್ಲೈನಲ್ಲಿ ತುಂಬಾ ಕಡಿಮೆ ರೇಟಲ್ಲಿ ಈ ಒಂದು ಆಮ್ಲ ಪೌಡ್ರು ಸಿಗುತ್ತೆ. ನಾನು ಈ ಒಂದು ಪೌಡ್ರನ್ನು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ. ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ನನಗೆ. ಚಿಕ್ಕ ವಯಸ್ಸಲ್ಲಿ ಕೂದಲು ಬೆಳ್ಳಗಾಗ್ತಾ ಇದ್ದರೆ ಅದನ್ನು ನಿಲ್ಲಿಸೋದಕ್ಕೆ, ಆಮೇಲೆ ರೀಗ್ರೋತ್ ಮಾಡೋಕ್ಕೆ, ಹೊಸ ಹೇರ್ನ ಈ ಒಂದು ಹೆಲ್ಪ್ ಮಾಡುತ್ತೆ ಪೌಡ್ರು. ಈ ಒಂದು ಆಮ್ಲ ಪೌಡ್ರ್ ಇಲ್ಲ ಅಂದರೆ ನೀವು ಅಡಿಷ್ನಲ್ ಆಗಿ ಬೇರೆ ಒಂದು ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಈಸಿಯಾಗಿ, ತುಂಬಾ ಸಿಂಪಲ್ಲಾಗಿ, ತುಂಬಾ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ಒಂದು ನ್ಯಾಚುರಲ್ ಹೇರ್ ಕಲರ್ ಪೌಡರ್ ರೆಡಿಯಾಗಿದೆ. ಇವಾಗ ಇದನ್ನು ನಾವು ಕೈಯಲ್ಲಿ ಹಿಸುಕಿದ್ರೆ ಸಾಕು, ತುಂಬ ಚೆನ್ನಾಗಿ ಪೌಡ್ರ್ ಆಗುತ್ತೆ. ನೋಡಿ, ನಾನೀಗ ಸ್ವಲ್ಪ ಮಿಕ್ಸಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ತುಂಬ ದಿನ ಸ್ಟೋರ್ ಮಾಡಬೇಕಾಗಿರೋದ್ರಿಂದ ನಾನು ಮಿಕ್ಸಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನೋಡಿ, ಕೈಯಲ್ಲಿ ಹಿಸುಕಿದಾಗಲೇ ಗೊತ್ತಾಗುತ್ತೆ ಇದ್ರ ಕಲರ್ ಯಾವ ರೀತಿ ಬರುತ್ತೆ ಅಂತ. ನೋಡಿ,
ನೋಡಿ ಈ ಕಲರ್ ಕೈಗೆ ಅಂಟ್ಕೊಂಡಿದೆ ನೋಡಿ. ನಾನು ಸ್ವಲ್ಪ ಸಿಂಕಲ್ಲಿ ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ. ಯಾವ ಥರ ಕಲರ್ ಹೋಗೋದಿಲ್ಲ ನೋಡಿ ನೀರಲ್ಲಿ ವಾಶ್ ಮಾಡಿದರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನಾವು ನೀರಲ್ಲಿ ಉಗುರು ಬೆಚ್ಚಗಿನ ನೀರಲ್ಲಿ ಒಂದು ತೊಳ್ಕೊಬೇಕಾಗತ್ತೆ. ನೋಡು ಎಷ್ಟು ತೊಳೆದ್ರೂ ಹೋಗ್ತಾ ಇಲ್ಲ ಕಲರು, ಬರೀ ನೀರಲ್ಲಿ ತೊಳೆದ್ರೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೈಗೆ ಅಂಟ್ಕೊಂಡಿದೆ ಅಂದರೆ ಕೂದಲಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಕೂದಲಿಗೆ ಅಪ್ಲೈ ಮಾಡುವಾಗ ಕೊಬ್ಬರಿ ಎಣ್ಣೆ ಜೊತೆ ಕೂಡ ಅಪ್ಲೈ ಮಾಡ್ಬೋದು. ಈ ಕೊಬ್ಬರಿ ಎಣ್ಣೆ ಕೂಡ ನಮ್ಮ ಕೂದಲಿಗೆ ಒಂದು ಸ್ಮೂತ್ನೆಸ್ಸನ್ನು ಕೊಡುತ್ತೆ. ಹಾಗೆ ಮತ್ತು ಕೂದಲೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ, ಒಂಥರ ಹೊಲಸು ವಾಸನೆ ಆಗ್ತಾ ಇರುತ್ತೆ. ಈ ಸ್ವೆಟ್ಟಿಂಗಿಗಂತೂ ತುಂಬಾ ವಾಸನೆ ಬರುತ್ತೆ. ಅದೆಲ್ಲ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಕಡಿಮೆ ಆಗುತ್ತೆ. ಅದು ನೀವು ಕೊಬ್ಬರಿ ಎಣ್ಣೆ ಇಲ್ಲ ಅಂದರೆ ನೀವು ಈ ಥರ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಕೋಬೋದು. ಮಾರ್ಕೆಟಿಂದ ತಂದರೆ ಯೂಸ್ ಮಾಡ್ಕೊರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಹೇರ್ ಕಲರ್ ಪೌಡರ್ ಇಷ್ಟು ಬೆನಿಫಿಟ್ಸ್ ಆಗಿದೆ ಇದರಿಂದ. ಆಮೇಲೆ ನೀವು ಹಚ್ಚಿಕೊಂಡು 2 ಗಂಟೆ ಆದಮೇಲೆ ತಲೆ ಸ್ನಾನ ಮಾಡಬೇಕು. ಈ ಒಂದು ಪೌಡರನ್ನು ನಾನು ನೋಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. 4-5 ತಿಂಗಳು ಬರೋ ತನಕ ನಾನೊಂದು ಕಂಟೈನರ್ಲಿ ಹಾಕಿಟ್ಕೊಂಡಿದ್ದೀನಿ. ಬೇಕಾದವಾಗ ನಾನು 1 ಸ್ಪೂನ್ ಅಥವಾ 2 ಸ್ಪೂನ್ನ ಯೂಸ್ ಮಾಡ್ಕೋತೀನಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉಪಯುಕ್ತ ಮಾಹಿತಿ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು ಫ್ರೆಂಡ್ಸ್, ಥ್ಯಾಂಕ್ ಯು.